ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀಡಿಂಗ್ ತುಂಬ ಜನರಲ್ ಆಗಿರುತ್ತೆ, ಎಲ್ಲರ ಜೊತೆನೂ ರೆಸೊನೇಟ್ ಆಗೋದಿಲ್ಲ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಎನರ್ಜಿ ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಆಗಿರ್ಬೋದು. ಫಸ್ಟ್ ಕಾರ್ಡ್ ನಿಮ್ಗೆ ಬಂದಿರೋದು ದ ಹೈ ಪ್ರಿಸ್ಟೆಸ್ ಕಾರ್ಡ್. ಓಕೆ, ಸೊ ತುಂಬ ಜನ ಇಲ್ಲಿ ಏನೋ ಹೈಡ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಮೇ ಬಿ ನಿಮ್ಮ ಪರ್ಸನ್ ನಿಮ್ಮಿಂದ ಏನು ಹೈಡ್ ಅಂದರೆ ಏನೋ ಬಚ್ಚಿಡ್ತಿದ್ದಾರೆ. ಕಂಪ್ಲೀಟ್ ಮಾತು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ, ಇಲ್ಲ ನೀವು ಅವ್ರ ಜೊತೆ ಶೇರ್ ಮಾಡ್ತಿಲ್ಲ ಅಂತ ಹೇಳ್ಬಹುದು. ಆ್ಯಂಡ್ ಆಲ್ಸೋ ತುಂಬ ರಿಲಿಜಿಯಸ್ ಪರ್ಸನ್ ಅಂತ ಹೇಳ್ಬೋದು ಇವರು. ಮೇ ಬಿ ರಿಲಿಜಿಯನ್, ಇವ್ರ ಕ್ಯಾಸ್ಟ್, ಇವರು ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ನಿಮಗೆ ತೋರಿಸ್ತಿರೋದೇ ಒಂಥರ, ಬಟ್ ಇವರು ಇರೋದೇ ಒಂಥರ ಅಂತ ಹೇಳ್ಬೋದು. ಟೂ ಆಫ್ ಸಾರ್ಟ್ಸ್ ಕೂಡ ಒಂದಿದೆ ಇಲ್ಲಿ. ತುಂಬ ಕನ್ಫ್ಯೂಷನ್ಸ್ ಇದಾವೆ ಅವ್ರ ಲೈಫಲ್ಲಿ. ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕರೆಂಟ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರೋದು ತುಂಬ ಹಾರ್ಡ್ ಇದೆ ಅಂತ ಹೇಳ್ಬೋದು. ಇಲ್ಲ ಒಂದು ಕನ್ಫ್ಯೂಷನ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ, ನಿಮಗೆ ಗೊತ್ತಾಗ್ತಿಲ್ಲ. ಲೈಕ್ ರಿಲೇಷನ್ಶಿಪ್ಪಲ್ಲಿ ಇರಬೇಕಾ ಬೇಡವಾ, ಈ ಪರ್ಸನ್ ನನಗೆ ಒಳ್ಳೆಯವರ ಕೆಟ್ಟವರ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಒನ್ ಟೈಮ್ ಒಂಥರ ಮಾತಾಡ್ತಾರೆ, ಇನ್ನೊಂದು ಟೈಮ್ ಇನ್ನೊಂದು ಥರ ಮಾತಾಡ್ತಾರೆ. ಈ ಪರ್ಸನ್ ಕಂಪ್ಲೀಟ್ ಆಗಿ ಏನೋ ಲೈಕ್ ನೀವು ನೋಡ್ತಿರೋದೇ ಒಂದು, ಇವ್ರು ಇರೋದೇ ಒಂಥರ ಅಂತ ಹೇಳ್ಬಹುದು. ಈ ಮಂತಲ್ಲಿ ಮಾತ್ರ ಸಖತ್ತಾಗಿ ಥಿಂಗ್ಸ್ ಎಲ್ಲ ಅವ್ರು ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ ಅನ್ಬೋದು. ಇಲ್ಲ ಅವ್ರು ಬ್ಯುಸಿ ಇಲ್ಲ ಅಂದ್ರೂ ಬ್ಯುಸಿ ಇದ್ದಾರೆ ಅಂತ ನಿಮ್ಮ ಹತ್ರ ಹೇಳ್ತಿರ್ಬೋದು ಅಂತ ಹೇಳ್ಬೋದು. ಗೈಸ್, ಈ ರೀಡಿಂಗ್ ತುಂಬ ಜನರಲ್ ಇರುತ್ತೆ, ಸೊ ನಿಮ್ಮ ಜೊತೆ ರೆಸೊನೇಟ್ ಆದರೆ ತಗೊಳ್ಳಿ. ಇಲ್ಲ ನೀವು ಸುಮ್ಮನೆ ಎಲ್ಲ ಲೈಕ್ ನಿಮ್ಮ ಪರ್ಸನ್ ಮೇಲೆ ಹೋಗಿ ಡೌಟ್ ಪಡಬೇಡಿ, ಬಿಕಾಸ್ ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಕೆ, ಆ್ಯಂಡ್ ದ ಟೆಂಪರೆನ್ಸ್ ಕಾರ್ಡ್ ಬಂದಿದೆ ಇಲ್ಲಿ. ಲೈಕ್ ಇಲ್ಲಿ ನನ್ನ ಪ್ರಕಾರ ನಿಮ್ಮ ಪರ್ಸನ್ ಹೀಲ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲ ಅವ್ರ ಲೈಫ್ನ ಅವ್ರು ಸ್ಟೇಬಲ್ ಮಾಡ್ಕೋತಿದ್ದಾರೆ ಫಸ್ಟ್ ಆಫ್ ಆಲ್ ಅಂತ ಹೇಳ್ಬೋದು. ಇಲ್ಲಿ ಅವರು ತನ್ನ ಪ್ರೊಫೆಷ್ನಲ್ ಪರ್ಸನಲ್ ಲೈಫ್ನ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾರೆ. ಬಟ್ ನೀವಿಲ್ಲ, ಹಾಗಿಲ್ಲ. ನಿಮಗೆ ನಿಮ್ಮ ಪರ್ಸನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಎಲ್ಲ ಅವ್ರ ಜೊತೆ ಜೋಡಿಸಿ ನೀವು ನೋಡ್ತೀರಾ ಹೆಂಗಿದ್ದೀರಾ ಇಲ್ಲಿ. ಬಟ್ ಈ ಮಂತಲ್ಲಿ ಮಾತ್ರ ಸಖತ್ತಾಗಿ ಅವರು ಸೈಲೆಂಟ್ ಇರ್ಬೋದು ಅಂತ ಹೇಳ್ಬೋದು. ಆಮೇಲೆ ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲೈಕ್ ದಿಸ್ ಪರ್ಸನ್ ನ್ಯೂ ಥಿಂಗ್ಸ್ನ ಇದು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಹೊಸ ಪ್ಲೇಸಸ್ಸಿಗೆ ಹೋಗೋ ಒಂದು ಪ್ಲ್ಯಾನ್ ಮಾಡಬಹುದು. ಇಲ್ಲ ಪ್ಲ್ಯಾನಿಂಗ್ಸ್ ಇದೆ. ಓಕೆ, ಫ್ಯೂಚರ್ ತೊಗೊಂಡು ತುಂಬ ಪ್ಲ್ಯಾನ್ ಮಾಡ್ತಿದ್ದಾರೆ. ಇಲ್ಲ ನೀವೇ ಆಗಿರ್ತೀರಾ, ನಿಮ್ಮ ಪರ್ಸನ್ ಆಗಿರ್ಬೋದು. ಇನ್ನೊಬ್ರು ಲೈಕ್ ಮೂವ್ ಆನ್ ಮಾಡೋದು ಪ್ಲ್ಯಾನಿಂಗಲ್ಲಿದ್ದಾರೆ. 5 ಆಫ್ ಪೆಂಟಿಕಲ್ಸ್, 10 ಆಫ್ ವ್ಯಾಂಡ್ಸ್, 10 ಆಫ್ ಸಾರ್ಟ್ಸ್. ಮೂವಿಂಗ್ ಆನ್ ಇನ್ ದ ಫ್ರಮ್ ದ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ತುಂಬ ಟಯರ್ಡ್ನೆಸ್ ಇದೆ ಇಲ್ಲಿ, ಹೆಲ್ತ್ ಇಶ್ಯೂಸ್ ಇದೆ. ಲೈಕ್ 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ ತುಂಬ ಟೈಮಿಂದ ನೀವು ವೇಟ್ ಮಾಡ್ತಾ ಇದ್ರಿ, ಫೈನಲಿ ಗಿವಿಂಗ್ ಅಪ್ ಅಂತ ಹೇಳ್ಬೋದು. ಗಿವ್ ಅಪ್ ಮಾಡ್ತಿದ್ದೀರಾ ಈಗ ರಿಲೇಷನ್ಶಿಪ್ಪಲ್ಲಿ. ಈ ರಿಲೇಷನ್ಶಿಪ್ ವರ್ಕೌಟ್ ಆಗೋದು ಡೌಟ್ ಅನಿಸ್ತಾ ಇದೆ, ಬೇಡ ನನಗೆ ಅಂತ ನೀವೇ ಯಾರೋ ಇಲ್ಲಿ ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಓಕೆ, ಆ್ಯಂಡ್ 10 ಆಫ್ ಸಾರ್ಟ್ಸ್ ಬಂದಿದ್ದರಿಂದ ತುಂಬ ಸ್ಲೀಪಿ ಮೂಡ್ ಅಂತ ಹೇಳ್ಬೋದು. ಲೈಕ್ ಸ್ಲೀಪ್ ಮೋಡ್ ಆನ್ ಆಗಿದೆ ಲೈಫಲ್ಲಿ. ಬರೀ ಮಲ್ಕೋತಿರೋದು, ನೋ ವರ್ಕ್ ಅಂತ. ಅಂದರೆ ಏನೋ ಒಂದು ಸೇವಿಂಗ್ ಮಾಡಿರ್ತೀರಾ. ಓಕೆ, ಐ ಹ್ಯಾವ್ ದಿಸ್ ಮಚ್ ಅಂದರೆ ಏನೋ ಒಂದಿಷ್ಟು ಅಮೌಂಟ್ ಇದೆ. ಓಕೆ, ಇದನ್ನೇ ನಾನು ತುಂಬ ಜನ ಈಗ ರೆಂಟೆಡ್ ಹೌಸಲ್ಲಿ ಇದ್ದೀರೋ, ಬೇರೆ ಏನೋ ಒಂದು ವರ್ಕ್ ಮಾಡ್ತಿದ್ದೀರಾ, ಬಟ್ ಯು ಆರ್ ನಾಟ್ ಆ್ಯಕ್ಟಿವ್ ಅಂತ ಹೇಳ್ಬೋದು. ಸಮ್ ಪೀಪಲ್ ಆರ್ ಈ ಒಂದು ಪರ್ಸ್ನಲ್ ಲೈಫ್ ಡಿಸ್ಟರ್ಬ್ ಆಗಿರೋದ್ರಿಂದ ತುಂಬಾ ಲೈಫಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಹೇಳ್ಬೋದು. ನಿಮಗೆ ಒಂದು 10 ಡೇಸೋ ಒಂದು 10 ವೀಕ್ಸೋ ಇಲ್ಲ ಲೈಕ್ ಯು ನೀಡ್ ಸಮ್ ಗ್ಯಾಪ್, ಇಲ್ಲ ಸಮ್ ಸ್ಪೇಸ್ ಬೇಕು ನಿಮ್ಗೆ ಈಗ ಪ್ರೆಸೆಂಟ್. ಓಕೆ, ಅಂತಲ್ಲಿ ನಿಮ್ಗೆ ಏನೋ ಒಂದಿಷ್ಟು ಟೈಮ್ ಬೇಕು ಹೀಲ್ ಆಗೋದಕ್ಕೆ ಅಂತ ಹೇಳ್ಬೋದು. ಫೂಲ್ ಕಾರ್ಡ್ ಇದೆ. ಎಲ್ಲೆಲ್ಲೋ ಹೋಗಬೇಕು ನಾನು, ಒಂಥರ ಮೈಂಡ್ ಚೇಂಜ್ ಮಾಡ್ಕೋಬೇಕು, ಈ ಥರ ಒಂದು ಫೀಲಿಂಗ್ಸ್ ಬರ್ಬೋದು. ಬಟ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಬಿಕಾಸ್ ನಾವು ಹ್ಯಾಪಿ ಆಗಿದ್ದಾಗ ಒಂದು ಡಿಸಿಷನ್ ಮಾಡೋದು, ಆಮೇಲೆ ತುಂಬ ಸಿಟ್ಟಲ್ಲಿರೋದೊಂದು ಡಿಸಿಷನ್ ಮಾಡೋದು ತುಂಬ ಡೇಂಜರ್ ಆಗಿರುತ್ತೆ ನಮಗೋಸ್ಕರ. ಅವಾಗ ನಾವು ಏನೇನೋ ಥಿಂಕ್ ಮಾಡ್ಕೊಬಿಡ್ತೀವಿ. ದಿಸ್ ಥಿಂಗ್ ಯು ಶುಡ್ ರಿಮೆಂಬರ್. ಇಲ್ಲಿ ಏನೋ ಒಂದು ಲೈಕ್ ಸಡನ್ ಆಗಿ ನಿಮಗೆ ಎಲ್ಲೋ ಹೋಗಬೇಕು, ಈ ಕಡೆಯಿಂದಾನೇ ಇರೋದು ಬೇಡ, ಇಲ್ಲ ಇಷ್ಟು ಹತ್ರ ಮನಿ ಇದೆ ಯೂಸ್ ಮಾಡ್ಕೊಳ್ಳೋಣ ಹೋಗಿ, ಈ ಥರ ಎಲ್ಲ ಫೀಲ್ ಆಗಬಹುದು. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತೀನಿ. ಇಲ್ಲ ಈ ಮಂತಲ್ಲಿ ನಿಮ್ಗೆ ಯಾರೋ ಗೈಡ್ ಮಾಡಬಹುದು, ಈವನ್ ಅದು ನಾನೇ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ನಿಮ್ಗೆ ಗೈಡ್ ಮಾಡ್ತಾರೆ. ಲೈಕ್ ಈ ದಿನ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ, ಕೇಳಿ ನನ್ನ ಮಾತು ಅಂತ. ಆ ಟೈಮಲ್ಲಿ ಸ್ವಲ್ಪ ನಿಮ್ಮ ಪರ್ಸನ್ ಯಾರು ನಿಮ್ಗೆ ಕೇರ್ ಮಾಡೋರು ಹೇಳ್ತಿದ್ದಾರೆ ಅದನ್ನು ಕೇಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ಬೋದು.
ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ವಲ್ಪ ಹಿಡನ್ ಫೀಲಿಂಗ್ಸ್, ಸ್ಟಾರ್ಟಿಂಗೇ ಹೇಳಿದೆ ನಾನು, ಇಲ್ಲಿ ಏನೋ ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದೀರಾ, ಬಚ್ಚಿಡ್ತಿದ್ದೀರಾ ನಿಮ್ಮ ಪರ್ಸನ್ ಹತ್ರ. ನೀವು ತುಂಬ ನಿಮಗೇನೋ ಹೇಳಬೇಕು ಅಂತ ಇದೆ ಮನಸ್ಸಲ್ಲಿ. ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಇವರು, ಇಲ್ಲ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ಸಮನ್ ಇಸ್ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿದ್ದಾರೆ. ತುಂಬಾ ಅವ್ರ ಪ್ಲಾನಿಂಗ್ಸ್ ಬಿಸ್ನೆಸ್ ತೊಗೊಂಡು ತುಂಬಾ ಹೈ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅವ್ರು ಇಂಡಿಸಿಷನಲ್ಲಿದ್ದಾರೆ ಅಬೌಟ್ ಯು. 2 ಆಫ್ ಸಾರ್ಟ್ಸ್ ಕಾರ್ಡ್ ಇರೋದ್ರಿಂದ ಡಿಸಿಷನ್ ತೊಗೊಳಕ್ಕೆ ಅವ್ರಿಗೆ ಇವಾಗ ಕರೆಂಟ್ಲಿ ಆಗೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗಿದೆ ಇವ್ರಿಗೆ ಅಂತ ಹೇಳ್ಬೋದು. ಇಲ್ಲ ಇನ್ನೊಬ್ರು ಇಲ್ಲಿ ಗಿವ್ ಅಪ್, ಡೆಫಿನೆಟ್ಲಿ ನೀವಿಬ್ಬರಲ್ಲಿ ಒಬ್ರು ಯಾರಾದ್ರು ಅಂತಲ್ಲಿ ಗಿವ್ ಅಪ್ ಮಾಡ್ತಾ ಇದ್ದೀರಾ. ಇಲ್ಲ ನಿಮ್ಗೆ ಅನಿಸ್ತಾ ಇದೆ ಅನ್ನೋ ರಿಲೇಶನ್ಶಿಪ್ಪಲ್ಲಿ ಈ ಥರ ಇದ್ರೆ ಮುಂದೆ ಹೋಗೋಕೆ ಆಗೋದಿಲ್ಲ, ನಾನು ಸ್ಟಾಪ್ ಮಾಡಲೇಬೇಕಾಗುತ್ತೆ, ಈ ಥರ ಒಂದು ಫೀಲ್ ಮಾಡಿಕೊಂಡು ನೀವು ಮೂವ್ ಆನ್ ಆಗ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಕೂಡ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ತುಂಬ ಕೋಪ ಅನ್ನೋದು ಈ ಮಂತಲ್ಲಿ ಹೆಚ್ಚಾಗಿರುತ್ತೆ ನಿಮಗೆ. ಯಾರೇನು ಹೇಳಿದ್ರು ಸಹಿಸ್ಕೊಳ್ಳೋ ಶಕ್ತಿ ಕಮ್ಮಿ ಇರುತ್ತೆ. ಸ್ವಲ್ಪ ಅದ್ರ ಮೇಲೆ ಕಂಟ್ರೋಲ್ ಇರಲಿ. ಆಮೇಲೆ ಸಡನ್ ಟ್ರಾವೆಲ್ ಅಂತಲೂ ಹೇಳ್ಬೋದು, ಸಡನ್ನಾಗಿ ಎಲ್ಲೋ ನೀವು ಟ್ರಾವೆಲ್ ಕೂಡ ಮಾಡಬಹುದು. ಆಮೇಲೆ ಬಾಟಮ್ ಆಫ್ ದ ಕಾರ್ಡ್ ಕೂಡ ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಸ್ವಲ್ಪ ಡಿಸಿಷನ್ಸ್ ತೊಗೊಳ್ಳೋ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿ ತೊಗೊಳ್ಳಿ. ಆಮೇಲೆ ಯಾರೋ ಒಬ್ಬ ಫೀಮೇಲ್ ಎನರ್ಜಿ ಇನ್ಫ್ಲುಯೆನ್ಸ್ ಇರಬಹುದು ಈ ಮಂತಲ್ಲಿ, ಇಲ್ಲ ಯಾರೋ ನಿಮ್ಮ ಫೀಮೇಲ್ ನಿಮ್ಮ ಲೈಫಲ್ಲಿ ಆಟ ಆಡೋಕೆ ಬರಬಹುದು. ಇಫ್ ಯು ಆರ್ ಎ ಮ್ಯಾನ್, ನೀವೊಬ್ಬ ಪರ್ಸನ್ ಹುಡುಗ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಯಾರೋ ಒಂದು ನಿಮ್ಮ ಪರ್ಸನ್ ಅಲ್ಲ, ನಿಮ್ಮ ಲವರ್ ಅಲ್ಲ, ಇನ್ನು ಯಾರೋ ಬೇರೆ ಒಂದು ಎನರ್ಜಿ, ಓಕೆ, ನನಗೆ ಅನಿಸ್ತಿರೋದು ಅವ್ರು ನಿಮ್ಮ ಲೈಫಲ್ಲಿ ಬಂದು, ಇಲ್ಲ ನಿಮ್ಮ ಕಲೀಗ್ ಆಗಿರ್ಬೋದು, ಇಲ್ಲ ನಿಮ್ಮ ಬಾಸ್ ಆಗಿರ್ಬೋದು, ಬಟ್ ಯಾರೋ ಫೀಮೇಲ್ ಎನರ್ಜಿ ನಿಮ್ಮ ಮೇಲೆ ಸ್ವಲ್ಪ ಇನ್ನೊಂದು ಜೋರು ಮಾಡಬಹುದು, ಇಲ್ಲ ನಿಮ್ಮನ್ನು ಕಂಟ್ರೋಲಲ್ಲಿ ತೊಗೊಳಕ್ಕೆ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಓವರಾಲ್ ನನಗೆ ಈ ರಿಲೇಷನ್ಶಿಪ್ಪಲ್ಲಿ ನೋಡಿದ್ರೆ ಏನು ಅನ್ನಿಸ್ತಿದೆ ಅಂದರೆ, ಸ್ವಲ್ಪ ಸದ್ಯಕ್ಕೆ ಟೈಮ್ ಬೇಕಾಗಿದೆ, ಹೀಲ್ ಆಗಬೇಕು ಅಂತ ಅನ್ನಿಸ್ತಿದೆ. ಆಮೇಲೆ ಬಿಸ್ನೆಸ್ ಒಂದು ನಿಮ್ಮ ಪರ್ಸನ್ ಏನು ಬಿಸ್ನೆಸ್ ಮಾಡ್ತಿದ್ದಾರೋ, ಏನು ಜಾಬ್ ಮಾಡ್ತಿದ್ದಾರೋ ಅದ್ರ ಮೇಲೆ ಅವ್ರಿಗೆ ತುಂಬ ಫೋಕಸ್ ಇದೆ ಅಂತ ಹೇಳ್ಬಹುದು. ಅದನ್ನು ಬಿಟ್ಟು ಬೇರೆ ಏನು ಇಲ್ಲಿ ತುಂಬ ಮೇಜರ್ ಇಶ್ಯೂಸ್ ಇಲ್ಲ. ಬಟ್ ನಿಮಗೆ ಅನ್ನಿಸ್ತಿದೆ ಇವಾಗ ಸದ್ಯಕ್ಕೆ ನಾನು ಈ ರಿಲೇಷನ್ಶಿಪ್ಪಿಂದ ಸ್ವಲ್ಪ ಹೊರಗೆ ಹೋಗಬೇಕು, ನನ್ನ ಲೈಫ್ ಮೇಲೆ ಫೋಕಸ್ ಮಾಡ್ಕೋಬೇಕು, ಇಲ್ಲ ನಾನು ಬ್ರೇಕಪ್ಪೇ ಮಾಡಬೇಕು ಇವನ ಜೊತೆ ಅಂತ ನಿಮ್ಗೆ ಫೀಲ್ ಆದರೆ ಮಾಡಿ ಅಂತೀನಿ ನಾನು. ಬಿಕಾಸ್ ಎಲ್ಲಿ ಸೆಪರೇಷನ್ ಇರುತ್ತೆ, ಇಲ್ಲ ಎಲ್ಲಿ ಗ್ಯಾಪ್ ಇರುತ್ತೆ ಸ್ವಲ್ಪ, ಆ ಟೈಮಲ್ಲಿ ನಿಮ್ಮ ಪರ್ಸನಿಗೆ ಸ್ವಲ್ಪ ಫೀಲ್ ಆಗುತ್ತೆ ಯಾವ ಥರ ಅಂತ. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ನಾನು ನಿಮ್ಗೊಂದು ಏಂಜಲ್ ಮೆಸೇಜ್ ಕೊಡ್ತೀನಿ. ನೋ ನೀಡ್ ಟು ವರಿ ಅಂತ ಬಂದಿದೆ. ನೀವು ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ ಅನ್ನಿಸ್ತಿದೆ ರಿಲೇಷನ್ಶಿಪ್ಪಲ್ಲಿ, ಇಲ್ಲ ನಿಮ್ಮ ಲೈಫ್ ಬಗ್ಗೆ, ಇಲ್ಲ ಹೋಲ್ ಮಂತ್ ಎವ್ರಿ ಡೇ ಅಂತ ಹೇಳ್ಬೋದು, ಇಲ್ಲ ಈ ಕಾರ್ಡ್ ನೋಡ್ತಿದ್ರೆ ಎವ್ರಿ ಸೆಕೆಂಡ್ ಅಂತಾನು ಅನ್ನಿಸ್ತಿದೆ ನನಗೆ. ಸೊ ಟೆನ್ಷನ್ ತೊಗೋಬೇಡಿ, ತುಂಬ ವರಿ ಮಾಡ್ಕೋಬೇಡಿ, ಅಷ್ಟು ನೀವು ಟೆನ್ಷನ್ ತೊಗೊಳ್ಳೋದಿಲ್ಲ, ಏನು ಅವಶ್ಯಕತೆ ಇಲ್ಲ. ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೀಲ್ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನೀವು ಟೆನ್ಷನ್ ತೊಗೊಂಡು ನೆಗೆಟಿವ್ ಎನರ್ಜಿನ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಮಾಡ್ಕೋಬೇಡಿ ಅಂತಲೂ ನಿಮಗೆ ಏಂಜಲ್ಸ್ ಮೆಸೇಜ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡಿ ವಿತೌಟ್ ವರಿಯಿಂಗ್, ತುಂಬ ಯೋಚಿಸೋದು ಬಿಟ್ಟು ಅದನ್ನು ಫೇಸ್ ಮಾಡೋದು ಕಲೀರಿ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ದಟ್ಸ್ ಇಟ್ ಐ ಕ್ಯಾನ್ ಸೇ ಫಾರ್ ನಾವ್ ಗೈಸ್. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಥಿಂಗ್, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಪರ್ಸನ್ನು ಅವ್ರು ಹೇಗೆ ಅನ್ಕೋತಿದ್ದಾರೆ ಆ ಥರ ನೀವು ನಡ್ಕೋತಿಲ್ಲ. ಓಕೆ, ನೀವು ಹೇಗೆ ಅನ್ಕೋತಿದ್ದೀರ ಅವ್ರು ನಿಮ್ಮ ಜೊತೆ ನಡ್ಕೋತಿಲ್ಲ. ಈ ಒಂದೇ ಪ್ರಾಬ್ಲಮ್ ನನಗೆ ಅನ್ನಿಸ್ತಿರೋದು. ಓವರಾಲ್ ನನಗೆ ಇಲ್ಲಿ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ. ಬಟ್ ಯಾರೋ ಒಬ್ಬರು ತಮ್ಮ ಒಂದು ಲೈಫ್ ಕಡೆ ತುಂಬ ಏನಂತಾರೆ ನೋಡ್ತಾ ಇಲ್ಲ, ಕರೆಕ್ಟಾಗಿ ಕೇರ್ ಮಾಡ್ತಿಲ್ಲ. ಓಕೆ, ಒಬ್ಬರು ಕರೆಕ್ಟಾಗಿ ಅವ್ರ ಲೈಫ್ನ ನೋಡ್ಕೋತಿದ್ದಾರೆ, ಹ್ಯಾಂಡಲ್ ಮಾಡ್ಕೋತಿದ್ದಾರೆ, ಇನ್ನೊಬ್ರು ಈ ರಿಲೇಷನ್ಶಿಪ್ಪಲ್ಲಿ ಕರೆಕ್ಟಾಗಿ ಇಲ್ಲ ಅನ್ನಿಸ್ತಿದೆ. ಸೊ ನೀವು ಯಾವಾಗ ಹೆಂಗೆ ಅನ್ಕೋತೀರ ಹಾಗೆ ಆಗತ್ತೆ ಅಂತ ಅನ್ಕೋಬೇಡಿ. ಸಮ್ಟೈಮ್ಸ್ ಲೈಫ್ ಅಂದಮೇಲೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ 10 ಆಫ್ ವ್ಯಾಂಡ್ಸ್ ಬಂದಿರ್ಬೋದು. ಮೇ ಬಿ ನೀವು ತುಂಬ ವೇಟ್ ಮಾಡಿದ್ದೀರಾ ಈ ಪರ್ಸನ್ಗೋಸ್ಕರ, ಇಲ್ಲ ತುಂಬಾ ಏನಂತಾರೆ ರಿಸ್ಕ್ ತೊಗೊಂಡಿದ್ರಿ, ಬಟ್ ಫೈನಲಿ ನಿಮ್ಗೆ ಈ ಪರ್ಸನ್ ಏನೋ ಅವಾಯ್ಡ್ ಮಾಡ್ತಿದ್ದಾರೆ ನನ್ನ ಅಂತ ಅನಿಸ್ತಿರ್ಬೋದು. ಬಟ್ ಆ ಥರ ಏನೂ ಇಲ್ಲ. ಬಿಕಾಸ್ ಇಲ್ಲಿ ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ಈ ಕಾರ್ಡ್ ನನಗೆ ಏನು ಹೇಳ್ತಿದೆ ಅಂದರೆ, ಈ ಪರ್ಸನ್ ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದಾರೆ. ಅವ್ರು ಫಸ್ಟ್ ಆಫ್ ಆಲ್ ಪೆಂಟಿಕಲ್ಸ್ ಕಾರ್ಡ್ಸ್ ಅಂದ್ರೆ ಏನು, ಮನಿ ಶೋಸ್. ಓಕೆ, ಇಟ್ ಶೋಸ್ ಮನಿ. ಡೆಫಿನೆಟ್ಲಿ ಅವರ ತಮ್ಮ ಬಿಸ್ನೆಸ್ ಅನ್ನು ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೋಬೇಕಂತಿದ್ದಾರೆ. ಆಮೇಲೆ ಅವ್ರಿಗೆ ಏಜ್ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಮೇ ಬಿ ನಿಮಗೆ ಆ ಟೆನ್ಷನ್ ಇರ್ಬೋದು. ಲೈಕ್ ಓಕೆ,
30 ಏಜ್ ಆಗಿಬಿಟ್ಟಿದೆ, ಇಲ್ಲ ನಿಮ್ಮ ಪರ್ಸನ್ಗೆ ಟೆನ್ಷನ್ ಇರ್ಬೋದು, ಲೈಕ್ ನಂದು ಏಜ್ ಜಾಸ್ತಿ ಆಗ್ತಿದೆ, ಮದುವೆ ಆಗಿಲ್ಲ. ಬಟ್ ಈ ಪರ್ಸನ್ ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಇವ್ರಿಗೆ ಏಜ್ ಎಲ್ಲ ಮ್ಯಾಟರ್ ಆಗಿರಲ್ಲ. ಇವ್ರಿಗೆ ಫಸ್ಟ್ ಸ್ಟೇಬಲ್ ಆಗಿರಬೇಕು, ಸ್ಟೆಬಿಲಿಟಿ ಇರಬೇಕು ಲೈಫಲ್ಲಿ. ಅದಾದ ನಂತರ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ತುಂಬ ಒಳ್ಳೆ ಥಿಂಕಿಂಗ್ ನೇಚರ್ ಪರ್ಸನ್ ಇದ್ದಾರೆ. ಹಾಗಾಗಿ ನೋಡಿ, ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಆಮೇಲೆ ಏಂಜಲ್ ಮೆಸೇಜ್ ಕೂಡ ನಿಮಗೆ ಬಂದ್ಬಿಟ್ಟಿದೆ, ನೋ ನೀಡ್ ಟು ವರಿ ಅಂತ. ಸೊ ಟೆನ್ಷನ್ ತೊಗೋಬೇಡಿ. ಆ್ಯಕ್ಚುಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಟೆನ್ಷನ್ ತೊಗೊಳ್ಳೋ ಥರ ಏನು ವಿಷಯ ಇಲ್ಲ ಅಂತಲೇ ಅನ್ನಿಸ್ತಿದೆ.